ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ನಾವೂ ಆರಾಮಾಗಿ ಅದೇವು ನೋಡ್ರಿ. ಹಂಗೆ ಇವತ್ತಿನ ಈ ವ್ಲಾಗ್ ಏನೈತಲ್ಲ, ಇದು ಯಾವಾಗಿಂದ ಅಂತ ಹೇಳ್ತೀನಿ. ಇದು ಪಂಚಮಿ ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಪಂಚಮಿ ಆದ ಮರನೇ ದಿವಸದ ವ್ಲಾಗ್ ನೋಡ್ರಿ. ಅದನ್ನು ಇವತ್ತು ಶೇರ್ ಮಾಡ್ಕೊಳತ್ತೀನಿ ನಾನು ನಿಮ್ಮ ಜೊತೆಗೆ. ಯಾಕಂತ ಹೇಳಿದ್ರೆ ಪಂಚಮಿದ ಎಲ್ಲನೂ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಶೇರ್ ಮಾಡಿಕೊಂಡೆ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬಂತು, ಅದನ್ನು ಶೇರ್ ಮಾಡಿಕೊಂಡೆ. ಆಮೇಲೆ ಹಿಂಗೆ ಬೇರೆ ಬೇರೆ ವಿಡಿಯೋ ಎಲ್ಲ ಶೇರ್ ಮಾಡಿಕೊಂಡೆ. ಇದನ್ನು ಎಲ್ಲ ವಿಡಿಯೋ ಮಾಡಿಟ್ಕೊಂಡಿದ್ದೆ, ಇದನ್ನು ಶೇರ್ ಮಾಡ್ಕೊಳಕ್ಕನ ಆಗಿರಲಿಲ್ಲ. ಹಾಗಾಗಿ ಆ ಒಂದು ವಿಡಿಯೋನ ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊಳತ್ತೇನೆ ನೋಡ್ರಿ. ಏನಿಲ್ಲ, ಮಾರನೇ ದಿವಸ ಏನು ನಾವು ಅವತ್ತು ನಾಗಪ್ಪನೆಲ್ಲ ಮಾಡಿ, ನಾಗರ ಪಂಚಮಿ ದಿನ ನಾಗಪ್ಪನೆಲ್ಲ ಮಾಡಿ ಪೂಜೆ ಮಾಡಿ, ಉಂಡೆ ಎಲ್ಲ ಏನು ಮಾಡಿರ್ತೀವಲ್ಲ ಅವನ್ನೆಲ್ಲ ನೈವೇದ್ಯ ಮಾಡಿ ಹಾಲೆಲ್ಲ ಎರೆದು ಇಟ್ಟಿರ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ನಾವು ಮತ್ತು ಸೇಮ್ ಮರಪಂಚಮಿ ಅಂತ ಹೇಳಿ ಮಾಡಿ ಅವತ್ತೂ ಮತ್ತೆಲ್ಲರೂ ಸೇರಿ ಹಾಲು ಹಾಕಿ ಪೂಜೆ ಮಾಡಿ, ಹಾಲು ಹಾಕಿ ನೈವೇದ್ಯ ಎಲ್ಲ ಮಾಡಿ ಹೊರಗೆ ಇಡುವಂಥದ್ದು. ನಾವೇನು ಮಾಡಿರ್ತೀವಲ್ಲ ಈ ನಾಗಪ್ಪಂದು ಈಗ ಇದೆಲ್ಲ ಮಾಡಿಟ್ಟೇವಲ್ಲ ನಾಗಪ್ಪ, ಆಮೇಲೆ ಬಸವಣ್ಣನೆಲ್ಲ ಎಲ್ಲನೂ ಮತ್ತು ಮರನೇ ದಿವಸ ಮರಪಂಚಮಿ ಅಂತ ಹೇಳಿ ಮಾಡ್ತೀವಿ ರೀ. ಆವಾಗ ಈ ರೀತಿ ಮತ್ತು ಪೂಜೆ ಎಲ್ಲ ಮಾಡಿ ಮತ್ತು ಮನೆಯವರೆಲ್ಲ ಮತ್ತು ಹಾಲು ಹಾಕಿ ಆಮೇಲೆ ನಾವು ಹೊರಗಿಡುವಂಥದ್ದು. ಸೊ ಹಾಗಾಗಿ ನಾನಿಲ್ಲೇ ಪೂಜೆನ ಮಾಡ್ಕೊಳಕತ್ತಿದ್ದೆ. ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ಹೊರಗಿಡುವಂಥದ್ದು. ಇದನ್ನು ಅವಾಗ ಎಲ್ಲ ಮಾಡಿಟ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಅದು ಏನು ಹಂಗೆ ಬೇರೆ ಬೇರೆ ವಿಡಿಯೋ ಎಲ್ಲನೂ ಹಾಕಿದೆ, ಇದನ್ನು ಹಾಕೋಕ್ಕನ ಆಗಿರಲಿಲ್ಲ. ಹಾಗಾಗಿ ಇದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಇವೆಲ್ಲ ಮನ್ಯಾಗನ ಮಾಡಿದ್ವಿ ನಾನು. ಅವಾಗನ ಇವನ್ನು ಶೇರ್ ಮಾಡೋದಂತ ನಾಗಪ್ಪನ ಮಾಡೋದಾಗಿರಲಿ, ಆಮೇಲೆ ಬಸವಣ್ಣನ ಮಾಡೋದು. ಬಸವಣ್ಣನ ಮಾಡಿದ್ದು ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತಲ್ರಿ, ಆವಾಗ ಬಸವಣ್ಣನ ಮಾಡಿ ಅವತ್ತೂ ಬಸವಣ್ಣನ ಮಾಡಿಟ್ಟಿರ್ತಾರೆ ನಮ್ಮ ಕಡೆ. ಆಮೇಲೆ ಮತ್ತು ನಾಗಪ್ಪನ ಮಾಡ್ತೇವಲ್ಲ ಅವಾಗೂ ಒಂದು ಮಾಡಿರ್ತಾರೆ ಈ ರೀತಿ. ಮತ್ತು ಒಂದೊಂದು ಕಡೆ ನಮ್ಮ ಸೈಡನ್ನು, ಈಗ ಉತ್ತರ ಕರ್ನಾಟಕ ಸೈಡನ್ನು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಿರ್ತಾರೆ. ಈಗೇನು ಬಸವಣ್ಣನ ಮಾಡ್ತೇವಲ್ಲ, ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಒಂದು ಬಸವಣ್ಣನ, ಹಂಗೆ 5 ಬಸವಣ್ಣನ ಮಾಡಿ ಇಡುವಂಥದ್ದು. ಆಮೇಲೆ ಇದನ್ನೆಲ್ಲನೂ ಹೊಲಕ್ಕೆ ಹೋಗಿ ಅಲ್ಲಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ನನಗೂ ಅಷ್ಟೆಲ್ಲ ನೆನಪಿಲ್ಲ. ಅವಾಗೆಲ್ಲ ಊರ ಕಡೆ ಎಲ್ಲ ಮಾಡ್ತಿದ್ರು. ಅಂದ್ರೆ ನಾವು ಈಗ ಸಣ್ಣವರೆಲ್ಲ ಇದ್ದಾಗ ಅವಾಗೆಲ್ಲ ಈ ರೀತಿ ಬಸವಣ್ಣನ ಮಾಡಿ ಇಟ್ಟು ಚರಗ ಚೆಲ್ಲಕ್ಕೆ ಹೋಗೋದಂತ ಹೇಳ್ತೇವೆ. ಅವಾಗ ಬಸವಣ್ಣನೆಲ್ಲ ಹೊಲಕ್ಕೆ ಹೋಗಿ ಅಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡಿ ಬರ್ತಿದ್ರು. ಅದೇನು ಈಗೋ ಏನು ಬೇರೆ ಟೈಮು ನನಗೆ ಕನ್ಫ್ಯೂಸ್ ಆಯ್ತು. ಹಾಗಾಗಿ ಇದೇ ಟೈಮು ಏನು ಬೇರೆ ಟೈಮು ಅದು ನನಗೆ ಕ್ಲಿಯರ್ ಇಲ್ಲ. ಸುಮ್ಮನೆ ಮತ್ತು ಹಂಗೆ ಅದೆಲ್ಲ ಮುಗಿಸ್ಕೊಂಡೆ, ಪೂಜೆ ಎಲ್ಲ ಆದಮೇಲೆ ಹೊರಗೆ ಬಂದೆ ನೋಡ್ರಿ. ನನಗೆ ಈ ರೀತಿ ಹೂವು, ಗಿಡ, ಈ ರೀತಿ ಒಟ್ಟು ಹೊರಗೆ ನೇಚರ್ ಅಂದರೆ ನನಗಂತೂ ಇಷ್ಟ. ಹಾಗಾಗಿ ನಾನು ಅದನ್ನು ಏನೇ ಇರಲಿ ನನಗೆ ಅದನ್ನು ವಿಡಿಯೋ ಮಾಡ್ಕೋಬೇಕು ಅಂಥೇಳಿ ಅನ್ನಿಸ್ತೈತೆ. ಅದು ಚೆಂದ ಕಾಣ್ತು ಅಂಥೇಳಿ ಅಂದ್ರೆ. ಹಾಗಾಗಿ ಇದೇನೂ ಇಲ್ಲ ರೀ, ನಾರ್ಮಲಾಗಿ ಮನೆ ಮುಂದೆ ಬೆಳೆದಂಥ ಒಂದು ಬಳ್ಳಿ. ಅದೇನು ಎಂಥ ನಮ್ಗೆ ತರಕಾರಿ ಬಳ್ಳಿನೂ ಅಲ್ಲ, ಏನೂ ಅಲ್ಲ, ಕಸದ ಬಳ್ಳಿ. ಅದ್ರಾಗ ಆಗಿದ್ದಂಥ ಹೂವು, ಆ ಬಳ್ಳಿ ಎಷ್ಟು ಚೆಂದ ಆಗಿತ್ತಂದ್ರೆ ಮನಸ್ಸಿನಾಗ ಅಂದ್ಕೊಂಡಂಥದ್ದು ಏನಂದ್ರೆ, ನಾವು ಹಾಕಿರ್ತೀವಿ ಕುಂಬಳ ಬಳ್ಳಿ, ಹೀರೆ ಬಳ್ಳಿ, ಇವನ್ನೆಲ್ಲನೂ ಹಾಕಿದಾಗ ಅವನ್ನ ಎಷ್ಟು ಜೋಪಾನ ಮಾಡಿದ್ರೂ ಚೆಂದಾಗಿ ಬೆಳೆಯಂಗಿಲ್ಲ. ಏನೇನೋ ಆಗಿಬಿಟ್ಟಿರ್ತಾವೆ. ಒಂದೇನಾದ್ರು ಬಂದು ಕಡ್ದರ ಹೋಗಿರ್ತೈತಿ, ಇದನ್ನು ಇಲ್ಲಿಯರೇ ಏನಾರ ಮಾಡಿರ್ತೈತಿ, ಆ ರೀತಿ ಮಾಡಿರ್ತಾವೆ. ಒಟ್ಟು ಚೆಂದಾಗಿ ಬೆಳೆಯಂಗಿಲ್ಲ. ಅದು ಈ ರೀತಿ ಕಸ ಇದರಿಂದ ನಮ್ಗೆ ಯಾವ ಹಣ್ಣು ಸಿಗಂಗಿಲ್ಲ, ಯಾವ ಕಾಯಿನೂ ಸಿಗಂಗಿಲ್ಲ. ಆದರೆ ಎಷ್ಟು ಚೆಂದ ಬೆಳೆದಿತ್ತು ಅಂತ ಹೇಳಿದ್ರೆ ಅದನ್ನು ನೋಡೋಕನ ಖುಷಿ ಆಗಕತ್ತೈತಿ ನನಗೆ. ಅಷ್ಟು ಚೆಂದ ಬೆಳೆದಿತ್ತು. ಹಾಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ. ಹಂಗೆ ಅದ್ರ ಕೆಳಗೆ ನೋಡ್ರಿ ಹುಳ ಹೆಂಗೆ ಹತ್ಯಾವ. ಒಂದು ಎಲೆಗೇನ ಇಷ್ಟು ಪರಿ ಹುಳ ಹತ್ತಿದ್ವು. ಹಂಗೆ ಅದನ್ನು ಇಲ್ಲಿ ತೋರಿಸಿದ್ದೆ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಈ ಒಂದು ಸೀಸನ್ ಒಳಗೆ ಇದು ಕೌರಿ ಹುಳ, ಆಮೇಲೆ ಕಂಬಳಿ ಹುಳ ಅಂತೇನು ಹೇಳ್ತೀವಿ, ಅದು ಜಾಸ್ತಿ. ಯಪ್ಪ, ಅದೇನಾರ ಹತ್ತಿಬಿಡ್ತಂದ್ರೆ ಮೈ ಇಷ್ಟು ಕೆರೆಸ್ತೈತೆ. ಎಲ್ಲರಿಗೂ ಗೊತ್ತಿರ್ತೈತೆ ಅಂಥೇಳಿ ಅನ್ಕೊತೀನಿ. ಒಂದು ಕಡೆ ಕಂಬಳಿ ಹುಳ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮ್ಮ ಕಡೆ ಕೌರಿ ಹುಳ ಅಂತ ಹೇಳ್ತೀವಿ. ಎಲ್ಲ ಕಡೆಯೂ ಸಿಗ್ತೈತೆ. ಅದ್ರಾಗ ಈಗ ಇದು ಎಲ್ಲಿ ಜಾಸ್ತಿ ಇರ್ತೈತೆ ಅಂತಂದ್ರೆ ಕಟ್ಗೆ ಒಳಗೆಲ್ಲ ಜಾಸ್ತಿ ಇರ್ತೈತಿ. ಒಲೆ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ ಅಲ್ಲೇ. ಹಂಗೆ ಅದೆಲ್ಲ ಆದಮೇಲೆ ನಾನು ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಬ್ಯಾಂಕಿಂದೆಲ್ಲ ಕೆಲಸ ಇತ್ತು ಮನೆಯವ್ರದ್ದು ಅದು ಅಂಥೇಳಿ ಹಂಗೆ ಹೋಗಿ
ಬಂದಂಥದ್ದು ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.